ಹಿಂದೆ ಯಾವುದು ಪದ್ಮಲತಾ ವೇದವಲ್ಲಿ ಪ್ರಕರಣ ಆದಾಗ 1978-79 ನಲ್ಲಿ ವೇದವಲ್ಲಿ ಪ್ರಕರಣ ಆದಾಗ ಆ ಸಂದರ್ಭದಲ್ಲಿ ಕೂಡ ದೊಡ್ಡ ಮಟ್ಟದ ಹೋರಾಟಗಳು, ಆಲ್ ಕಾಲೇಜ್ ಯೂನಿಯನ್, ಸ್ಟೂಡೆಂಟ್ಸ್ ಯೂನಿಯನ್ ಸುಮಾರು ಸ್ಟ್ರೈಕ್ ಮಾಡ್ತಾ ಇದ್ದು. ಆವಾಗ ಅಮೃತ ಪತ್ರಿಕೆ ಅಂತ ಹೇಳಿ ಶಂಕರ್ ಭಟ್ ಅವರು ನಡೆಸ್ತಾ ಇದ್ದಂತಹ ಪತ್ರಿಕೆ, ಅವರು ಅಲ್ಲಿಂದ ಪದ್ಮಲತಾ ಪ್ರಕರಣದವರೆಗೂ ಕೂಡ ನಿರಂತರವಾಗಿ ಇವ್ರ ಬಗ್ಗೆ ಪಬ್ಲಿಷ್ ಮಾಡ್ತಾ ಇದ್ರು. ಆದ್ರೆ ಆ ಪತ್ರಿಕೆಯ ಕಚೇರಿಗೆ ನುಗ್ಗಿ ಧ್ವಂಸ ಮಾಡಿ ಸುಟ್ಟು ಹಾಕಿದ್ರು. ಎಷ್ಟೋ ವರ್ಷಗಳವರೆಗೆ ಶಂಕರ್ ಭಟ್ ಜೀವಂತ ಇದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆ ರೀತಿ ಪರಿಸ್ಥಿತಿ ಇತ್ತು. ಲಂಕೇಶ್ ಪತ್ರಿಕೆಯಲ್ಲಿ ಇವರ ಎಲ್ಲಾ ಹಗರಣಗಳನ್ನು ಕೂಡ ದೀಪಾವಳಿ ವಿಶೇಷಾಂಕದಲ್ಲಿ ಕರಾವಳಿಯ ಒಬ್ಬ ಪತ್ರಕರ್ತರು ಬರೀತಾರೆ. ಆ ದೀಪಾವಳಿ ವಿಶೇಷಾಂಕ ಲಂಕೇಶ್ ಪತ್ರಿಕೆಯ ದೀಪಾವಳಿ ವಿಶೇಷಾಂಕ ಪ್ರಕಟ ಆಗುತ್ತೆ. ಬೆಂಗಳೂರಿನಿಂದ ಗೌರಿ ಲಂಕೇಶ್ ಅವರು ಫೋನ್ ಮಾಡ್ತಾರೆ ಅವಾಗ ಆ ಪತ್ರಕರ್ತರಿಗೆ ಧನ್ಯವಾದ ಹೇಳೋದಕ್ಕೆ, ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ವರದಿ, ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಎಡಿಟರ್ಸ್ ಅವರ ವರದಿಗಾರರ ಕೊಟ್ಟಂತಹ ವರದಿ ಚೆನ್ನಾಗಿದ್ರೆ ಧನ್ಯವಾದಗಳನ್ನು ಹೇಳೋದು ಒಂದು ಸಂಪ್ರದಾಯ. ದೀಪಾವಳಿ ವಿಶೇಷಾಂಕದಲ್ಲಿ ಧನ್ಯವಾದಗಳು ಅಂತ ಹೇಳಕ್ಕೆ ಬೆಂಗಳೂರಿನಿಂದ ಗೌರಿ ಲಂಕೇಶ್ ಅವರು ಫೋನ್ ಮಾಡಿದಾಗ ಅವಾಗ ಅವರು ತಮ್ಮ ಫೋನ್ ರಿಸೀವ್ ಮಾಡ್ತಾನೆ, ಮೇಡಮ್ ನಮ್ಮ ಅಣ್ಣ ಅವನು ನೇಣಿಗೆ ಶರಣಾಗಿದ್ದಾನೆ ಅಂತ. ಪದ್ಮಲತಾ ಪ್ರಕರಣದಲ್ಲಿ ಆ ನ್ಯೂಸ್ ಪತ್ರಿಕೆಯ ಬಂಡಲ್ಗಳನ್ನ ಹಂಚತಕ್ಕಂತಹ ಒಬ್ಬ ಬೆಳ್ತಂಗಡಿಯ ಯುವಕ ಅವನು ಹೇಳ್ತಾರೆ, ನೀನು ಹಂಚಬೇಡ ಇದನ್ನ ಅಂತ ಹೇಳಿದ್ರು ಕೂಡ ಆ ನ್ಯೂಸ್ ಪತ್ರಿಕೆ ಹಂಚುವಂತಹ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರುವಂತಹ ಚಿಕ್ಕ ಹುಡುಗನನ್ನ ಶವವನ್ನ ಆ ನೇತ್ರಾವತಿ ನದಿಯಲ್ಲಿ ಸಿಗ್ತದೆ. ಅವನು ಹೊಡೆದು ಹಾಕ್ತಾರೆ ನೇತ್ರಾವತಿ ನದಿಯಲ್ಲಿ. ಕರಾವಳಿ ಅಲೆ ಮೇಲೆ ಸಿಕ್ಕಾಪಟ್ಟೆ ಕೇಸ್ ಹಾಕ್ತಾರೆ. ಇವತ್ತಿಗೂ ಕೂಡ ನಮಗೆ ದಾಖಲೆಗಳು ಏನಾದ್ರೂ ಸಿಗೋದು ಕರಾವಳಿ ಅಲೆ ಅನ್ನುವಂತ ಒಂದು ಪತ್ರಿಕೆ. ವಿಜಯ್ ಕಿರಣ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಬಟ್ ಈಗ ಅವರು ಬಹಿರಂಗವಾಗಿ ಹೇಳ್ತಾರೆ ನಮಗೆ ಅಡ್ವರ್ಟೈಸ್ಮೆಂಟ್, ಪಾಪ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅಂತವ್ರ ಬಗ್ಗೆ ನಾವೇನು ಟೀಕೆಗಳನ್ನ ಮಾಡ್ತಾ ಇಲ್ಲ. ಬಟ್ ಅನೇಕ ಪತ್ರಿಕೆಗಳ ಮೇಲೆ ಈ ರೀತಿ ದಬ್ಬಾಳಿಕೆಯನ್ನ ತೆಗೆದುಕೊಂಡು ಬಂದರು. 2013ರಲ್ಲಿ TV9 ನಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ಇಂಟರ್ವ್ಯೂ ಪ್ರಸಾರ ಆಗುತ್ತೆ. ಅದು ಕೂಡ ಯಾವ ಮಟ್ಟದಲ್ಲಿ ಒಂದು ಅಲೆ ಸೃಷ್ಟಿ ಮಾಡ್ತದೆ ಅಂತ ಹೇಳಿದ್ರೆ, ಇಡೀ ಕರ್ನಾಟಕ ಮತ್ತು ವಿಶೇಷವಾಗಿ ಇಡೀ ಕರಾವಳಿಯಲ್ಲಿ ಅದ್ಭುತವಾದಂತಹ ಜನರ ಒಂದು ಉತ್ಸಾಹ ಮತ್ತು ಆಕ್ರೋಶ. ಇಲ್ಲಿ ಬರೀ ಉತ್ಸಾಹ ಅಲ್ಲ, ಇದೇನು ಎಂಟರ್ಟೈನ್ಮೆಂಟ್ ಅಲ್ಲ, ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲ, ಇದು ಖುಷಿ ಪಡೋದಕ್ಕೆ ಆಕ್ರೋಶನು ಕೂಡ ಭುಗಿಲೇಳುತ್ತೆ. ಆವಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬೆಂಗಳೂರಿನಿಂದ ಮಂಗಳೂರಿಗೆ ಬರುವವರೆಗೆ ನಡು ರಸ್ತೆಯಲ್ಲಿನೇ ಅವರ ಹತ್ಯೆ ಮಾಡ್ತಾರೆ ಅನ್ನುವಂತಹ ಒಂದು ಸುದ್ದಿ ಗೊತ್ತಾದ ಮೇಲೆ ಜನಸಾಮಾನ್ಯರು ಸಾವಿರಾರು ವೆಹಿಕಲ್ಗಳನ್ನ ಬೆಂಗಳೂರಿನವರೆಗೆ ತಗೊಂಡು ಬರ್ತಾರೆ. ಅವರ ರಕ್ಷಣೆಗೋಸ್ಕರ ಸಾವಿರಾರು ಜನ. ಅವರಲ್ಲಿ ಒಂದು ಇದರ ಪ್ರಕಾರ 8,000 ವೆಹಿಕಲ್ಗಳು ಬಂದಿದ್ದು, 8,000 ವೆಹಿಕಲ್ಗಳು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅವಾಗ ಇವ್ರು ಏನ್ ಮಾಡಿದ್ರು, ಆ ಟಿವಿ ಚಾನಲ್ ಮೇಲೆನೆ ಏನು ಸ್ಟೇ ತಗೊಂಡು ಬಂದು ಇನ್ನೇನೇನೋ ಕಸರತ್ತು ಮಾಡಿ ನಿಲ್ಸಾಕಿದ್ರು. ಅಂದ್ರೆ ಇವರು ಸಾಚಗಳಿದ್ರೆ, ಒಂದು ಬಹಳ ಸರಳ ಪ್ರಶ್ನೆ ಎಲ್ಲರ ಮುಂದೆ ಇರ್ತದೆ, ಇವರು ನಿಜವಾಗ್ಲೂ ಸಾಚಗಳಿದ್ರೆ ವೀರೇಂದ್ರ ಜೈನ್ ಮತ್ತು ಅವರ ತಮ್ಮ ದ ಮೋಸ್ಟ್ ನೊಟೋರಿಯಸ್ ಏನು ಹಾರರ್ ಧರ್ಮಸ್ಥಳ ಹಾರರ್ ಅಂತ ಹೇಳಿದಾರ, ಆ ಹಾರರ್ ಆ ಭಯಾನಕ ಘಟನೆಗಳಿಗೆ ಕಾರಣ ಈ ಧರ್ಮೋದ್ಯಮಿ ಮಿಸ್ಟರ್ ವೀರೇಂದ್ರ ಜೈನ್ ಅವರ ಖಾಸಾ ತಮ್ಮನೆ, ಅವರ ಆ ತಮ್ಮನ ಮಕ್ಕಳು ಮತ್ತು ಅವ್ರ ತಮ್ಮನ ಆ ಮಕ್ಕಳ ಜೊತೆಗಿರುವಂತಹ ಒಂದು ಗ್ಯಾಂಗ್, ಕೊಕೇನ್ ಗಾಂಜಾ ಸೇದುವಂತಹ ಆ ಒಂದು ರೇಪಿಸ್ಟ್ ಗ್ಯಾಂಗ್. ಆ ಗ್ಯಾಂಗ್ ಸೃಷ್ಟಿ ಮಾಡಿದಂತಹ ಭಯಾನಕತೆ ಎಷ್ಟಿದೆ ಅಂತ ಹೇಳಿದ್ರೆ ಯಾರೊಬ್ಬರು ಕೂಡ ಅವ್ರ ವಿರುದ್ಧ ಮಾತಾಡೋದಕ್ಕೆ ತಯಾರಿರುವುದಿಲ್ಲ. ಅಯ್ಯೋ ಬಿಡಪ್ಪ ನಮ್ಗೆ ಯಾಕಂತ ಹೇಳಿ. ಅಲ್ಲಿ ಒಬ್ಬನಿದ್ದಾನೆ ಧನ್ಕೀರ್ತಿ ಜೈನ್ ಅಂತ ಹೇಳಿ. ಅವನ ಕೆಲಸ ಏನಂತ ಹೇಳಿದ್ರೆ, ಪತ್ರಕರ್ತರು ಯಾರ್ಯಾರಿದ್ದಾರೆ ಪತ್ರಕರ್ತರ ಸಂಘದವ್ರನ್ನ ಕರ್ಸ್ಕೊಂಡು ಬರೋದು, ಇವರಿಗೆ ಏನು ಪೂಜ್ಯರು ಪರಮ ಪೂಜ್ಯರು ಅಂತ ಕರೀತಾರೆ, ಅವ್ರಿಗೆ ಕಾಲಿಗೆ ಬೀಳಲೇಬೇಕು. ಯಾರಾದ್ರೂ ಇಲೆಕ್ಟ್ ಆಗ್ಬಿಟ್ರೆ ಅಂದ್ರೆ ಪ್ರತಿ ಇಲೆಕ್ಷನ್ ಆಗುತ್ತಲ್ಲ, ಇಲೆಕ್ಷನ್ ಆದ್ಮೇಲೆ ಎಲ್ಲಾ ಪತ್ರಕರ್ತರು ಹೋಗಿ ಅವ್ರ ಕಾಲಿಗೆ ಬೀಳಲೇಬೇಕು. ಯಾರು ಕಾಲಿಗೆ ಬೀಳೋದಿಲ್ಲೋ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಹೀಗಾಗಿ ಪತ್ರಕರ್ತರು ಯಾರು ಇವರ ವಿರುದ್ಧ ಹೋಗೋದಕ್ಕೆ ಧೈರ್ಯ ಮಾಡೋದಿಲ್ಲ. ಅನೇಕ ಪತ್ರಕರ್ತರು ಧೈರ್ಯ ಮಾಡಿದವರು ಊರು ಬಿಟ್ಟು ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ಸೆಟಲ್ ಆಗಿದ್ದಾರೆ. ಅಂದ್ರೆ ಮಾಧ್ಯಮದ ಮೇಲೆ ಎಷ್ಟು ಒಂದು ದಬ್ಬಾಳಿಕೆ ಇಟ್ಟಿದ್ದಾರೆ ಅನ್ನೋದನ್ನ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಈಗ ಅವರಿಗೆ ಆ ಇದನ್ನ ಮಾಡಕ್ಕಾಗ್ತಾ ಇಲ್ಲ, ದಬ್ಬಾಳಿಕೆ ಅಂದ್ರೆ ಬಲವಂತವಾಗಿ. ಅದ್ರ ಸಲುವಾಗಿ ಏನ್ ಮಾಡಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಅನ್ನುವಂತ ಅಸ್ತ್ರವನ್ನ ಇಟ್ಕೊಂಡಿದ್ದಾರೆ. ನನಗೂ ಕೂಡ ಅನೇಕ ಪತ್ರಕರ್ತರು ತುಂಬಾ ಚೆನ್ನಾಗಿ ಗೊತ್ತಿದ್ದಾರೆ. ಕಳೆದ ಒಂದು 20 ವರ್ಷದಿಂದ ಒಳ್ಳೆ ನನಗೆ ಒಂದು ನಂಟು ಇರುವಂತ, ಒಳ್ಳೆ ಸ್ನೇಹ ಇರುವಂತವ್ರಿಗೆ ನಾನು ಅವಾಗ ವಿಚಾರ ಮಾಡ್ತಾ ಇರ್ತೀನಿ. ಎಲ್ಲರೂ ಹೇಳೋದು ಒಂದೇ, ಗಿರೀಶ್ ವರ್ಷಕ್ಕೆ 2 ಕೋಟಿ ಕೊಡ್ತಾರೆ ಅವರು ಅಡ್ವರ್ಟೈಸ್ಮೆಂಟ್ ಅಂತ. ಇನ್ನು ಬೇರೆ ಬೇರೆ ರೂಪದಲ್ಲಿ ಕೂಡ ಕೊಡ್ತಾರೆ, ಅದನ್ನ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಬ್ರು ತಗೊಳ್ತಾರೆ, ಕೆಲವರು ತಗೊಳ್ಳೋದಿಲ್ಲ. ಆದ್ರೆ 2 ಕೋಟಿ ಒಂದು ಪತ್ರಿಕೆಗೆ ವರ್ಷಕ್ಕೆ 2 ಕೋಟಿ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಅದರಲ್ಲಿ ನಮ್ದು ಪೇಮೆಂಟ್ ಇದೆಲ್ಲ ಮುಗಿದು ಹೋಗ್ಬಿಡ್ತದೆ. ಅಂದ್ರೆ ಏನು ನಮ್ದು ಸ್ಟಾಫ್ ಪೇಮೆಂಟ್ ಇರ್ಬೋದು, ಖರ್ಚುಗಳಿದೆ, ಖಂಡಿತ ಇದೆ, ನಾವು ಅದನ್ನು ಒಪ್ಕೊಳ್ಬೇಕು. ಯಾವುದೇ ಒಂದು ಟಿವಿ ಚಾನಲ್ ನಡೆಸೋದು, ಒಂದು ದೊಡ್ಡ ಪತ್ರಿಕೆ ನಡೆಸೋದು ಅಷ್ಟು ಸುಲಭ ಅಲ್ಲ. ಹೀಗಾಗಿ ಆ ಅಡ್ವರ್ಟೈಸ್ಮೆಂಟ್ ಇವತ್ತು ಎಡಿಟರ್ ಕೈಯಲ್ಲಿ ಯಾವ ಸುದ್ದಿ ಮಾಡಬೇಕು ಅನ್ನೋದು ಎಡಿಟರ್ ಕೈಯಲ್ಲಿ ಇರ್ತದೆ, ಸಂಪಾದಕರ ಕೈಯಲ್ಲಿ ಇರ್ತದೆ. ಆದ್ರೆ ಯಾವುದನ್ನ ಸುದ್ದಿ ಮಾಡಬಾರದು ಅನ್ನೋದನ್ನ ಸಂಪಾದನೆ ತರುವಂತಹ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗಳ ಕಡೆ ಇರ್ತದೆ. ಹೀಗಾಗಿ ನಾವು ಪತ್ರಕರ್ತರಿಗೆ, ಪತ್ರಿಕೋದ್ಯಮಕ್ಕೆ ನಾವು ಬೈತಾ ಇಲ್ಲ, ಟೀಕೆ ಮಾಡಲ್ಲ. ಆದ್ರೆ ಇವತ್ತು ಪತ್ರಿಕೋದ್ಯಮ ಪತ್ರಕರ್ತರ ಕೈಯಲ್ಲಿ ಇಲ್ಲ, ಉದ್ಯಮಿಗಳ ಕೈಯಲ್ಲಿದೆ. ನೀವು ಯಾವುದೇ ಪತ್ರಿಕೆ ತೆಗೆದು ನೋಡಿ, ಫಸ್ಟ್ ಅದು ಶುರುವಾಗದೆ ಅಡ್ವರ್ಟೈಸ್ಮೆಂಟ್ ಇದ್ದ ಮುಂಚೆ ಹೆಡ್ಲೈನ್ ಡೈರೆಕ್ಟ್ ಆಗಿ ನಾವು ಹೆಡ್ಲೈನ್ ನೋಡ್ತಾ ಇದ್ವಿ. ಇವತ್ತು ಡೈರೆಕ್ಟ್ ನಿಮಗೆ ಹೆಡ್ಲೈನ್ ನೋಡಕ್ ಸಿಗೋದಿಲ್ಲ. ಫಸ್ಟ್ 1 ಪೇಜು 2 ಪೇಜು ಅಡ್ವರ್ಟೈಸ್ಮೆಂಟ್ ನೋಡ್ಬೇಕು ನೀವು. ಟಿವಿ ಚಾನಲ್ ಹಂಗೆ ಸುದ್ದಿಗಳು ನೀವು ನೋಡ್ತೀರಿ, ಅದನ್ನ ಸುದ್ದಿಗಳು ಅನ್ಕೊಂಡಿರ್ತೀರಿ, ಆದ್ರೆ ಆಕ್ಚುಲಿ ಸುದ್ದಿ ಇರೋದಿಲ್ಲ. ಅವು ಅಡ್ವರ್ಟೈಸ್ಮೆಂಟ್ ಇರ್ತವೆ. ಇದು ವಾಸ್ತವ. ಇಂತಹ ಪರಿಸ್ಥಿತಿಯಲ್ಲಿ ಮಾಧ್ಯಮ ಇದೆ, ಇವರ ಒಂದು ಕಪಿ ಮುಷ್ಟಿಯಲ್ಲಿದೆ. ಈ ಒಂದು ದಾರುಣ ಪರಿಸ್ಥಿತಿಯಲ್ಲಿ ಗಟ್ಟಿಯಾಗಿ ಎದ್ದು ನಿಂತಿದ್ದೆ ಯೂಟ್ಯೂಬರ್ಗಳು.